ನಿಮ್ಮ ಮಗು ಕಾಯಿನ್ ಇಲ್ಲ ಆ ಥರ ಏನಾದರೂ ಒಂದು ದಪ್ಪ ಸಾಮಾನ ಏನಾದರೂ ನುಂಗ್ಬಿಟ್ಟಿದೆ ಅಂದರೆ ನೀವು ಪೇರೆಂಟ್ಸ್ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಮೊದಲನೇದು ಏನು ನೀವು ನೋಡಬೇಕು ಅಂದರೆ, ಮೊದಲು ಚೆನ್ನಾಗಿ ಉಸಿರಾಡ್ತಿದೆಯಾ, ಇಲ್ಲ ಮಗು ಕೆಮ್ತಿದೆಯಾ, ಇಲ್ಲ ಮಗು ಬಾಯಿಂದ ಸಿಟಿ ಥರ ಆವಾಜ್ ಬರ್ತಾ ಇದೆ ಅಂತ ನೋಡಬೇಕು. ಈ ಥರ ಏನಾದರೂ ಆಗಿದ್ರೆ ಅದು ಏನು ಕಾಯಿನ್ ಇರುತ್ತೆ, ಇಲ್ಲ ಏನಾದರೂ ಒಂದು ಹೊರಗಡೆ ಆಬ್ಜೆಕ್ಟ್ ಇರುತ್ತೆ, ಅದು ಅನ್ನನಾಳಕ್ಕೆ ಹೋಗೋ ಬದಲು ಶ್ವಾಸಕೋಶಕ್ಕೆ ಹೋಗಿದೆ ಅಂತ ಅರ್ಥ. ಸೊ ಶ್ವಾಸಕೋಶಕ್ಕೆ ಹೋಗಿದ್ರೆ ಎಮರ್ಜೆನ್ಸಿ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗಲೇಬೇಕು. ಎಮರ್ಜೆನ್ಸಿ ವಿದಿನ್ 1 ಮಿನಿಟ್ ನೋಡಬೇಕು. ಅದೇ ಈ ಥರ ಸೌಂಡ್ ಬರ್ತಿಲ್ಲ ಅಂದರೆ ಅವಾಗಲೂ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಇದು ಅಷ್ಟು ಎಮರ್ಜೆನ್ಸಿ ಇರಲ್ಲ. ಬಟ್ ಏನಾಗಿರುತ್ತೆ ಅಂದರೆ, ನಿಮ್ಮ ಅನ್ನನಾಳದಲ್ಲಿ ಆ ಪುಟ್ಟ ಮಗು ಅನ್ನನಾಳದಲ್ಲಿ ಕಾಯಿನ್ ಇಲ್ಲ, ಅದು ಆಬ್ಜೆಕ್ಟ್ ಹೋಗಿರುತ್ತೆ. ಸೊ ಇವಾಗ 2 ಜಾಗದಲ್ಲಿ ಅದು ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಮೊದಲನೇದು ಒಂದು ಗಂಟ್ಲಲ್ಲಿ ಸಿಕ್ಕೊಳ್ಬೋದು. ಎರಡನೇದು ಈ ನಮ್ಮ ಅನ್ನನಾಳ ಇರುತ್ತಲ್ವಾ, ಈಸೋಫೆಗಸ್ ಅಂತ ಅಂತೀವಿ, ಅಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಯಾವಾಗ ಮಗು ಬರುತ್ತೆ ಈ ತರ, ಅವಾಗ ನಾವು ಒಂದು ಎಕ್ಸ್ರೇ ಮಾಡ್ತೀವಿ. ಎಕ್ಸ್ರೇ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಆ ಕಾಯಿನ್ ಮತ್ತೆ ಆಬ್ಜೆಕ್ಟ್ ಎಲ್ಲಿದೆ ಅಂತ. ಅದೇನಾದ್ರೂ ಹೊಟ್ಟೆಗೆ ಬಂದಿದ್ರೆ 24 ರಿಂದ 48 ಗಂಟೆ ಒಳಗೆ ಹೊರಗಡೆ ಬರುತ್ತೆ. ಅದಾಗದೆ ಹೊಟ್ಟೆ ಪಾಪುದು ಉಬ್ರ ಆಗೋದು, ಹೊಟ್ಟೆ ನೋವು ಬರೋದು ಆ ಥರ ಆದರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಅವಾಗ ನಾವು ಎಂಡೋಸ್ಕೋಪಿ ಮಷಿನ್ ಹಾಕಿ ತೆಗಿತಾರೆ. ಅದನ್ನ ತೆಗೆದಾಗ ಏನಾಗುತ್ತೆ, ಆ ಪಾಪುಗೆ ನಿಧಾನ ಆಗುತ್ತೆ. ಇಲ್ಲ ಏನಾಗುತ್ತೆ ಅಂದರೆ, ಹೊಟ್ಟೆ ಅಬ್ಸ್ಟ್ರಕ್ಟ್ ಆಗಿ ನಮ್ಮ ಊಟ ಗೀಟ ಎಲ್ಲಾನು ಒಳಗಡೆ ಹೋಗ್ಬಿಡುತ್ತೆ. ಇದ್ರ ಜೊತೆಗೆ ನೀವೇನು ಮಾಡಬೇಕು ಅಂದರೆ, ಯಾವಾಗ ಕಾಯಿನ್ ಗಂಟ್ಲಲ್ಲಿ ಸಿಕ್ಕೊಂಡಿರುತ್ತೆ, ಪಾಪು ಉಸಿರಾಡಕ್ಕೆ ತೊಂದರೆ ಆಗ್ತಿರುತ್ತೆ, ಅವಾಗ ನೀವು ಮಗುನ ಹಿಂದೆ ಕುತ್ತಿಗೆ ಹತ್ರ ಹೊಡಿಬೇಕು. ಹೊಡೆದಾಗ ಏನಾಗುತ್ತೆ, ಕಾಯಿನ್ ಹೊರಗಡೆ ಬರುತ್ತೆ. ಇಲ್ಲ ವಯಸ್ಸು ದೊಡ್ಡವರು ಇದ್ರೆ ಅವಾಗ ಹೆನ್ಲಿಶ್ ಮ್ಯಾನ್ಯೂರ್ ಅಂತ ಬರುತ್ತೆ. ಆ ಮ್ಯಾನ್ಯೂರ್ ಮಾಡಿದ್ರೆ ಏನಾಗುತ್ತೆ, ಆ ಪಾಪು ಕಾಯಿನ್ ಹೊರಗಡೆ ಬರುತ್ತೆ. ಇವಾಗ ನೀವು ಯಾವುದೇ ಟೈಮಲ್ಲಿ ಈ ತರ ಏನಾದ್ರು ತೊಂದರೆ ಆದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲೇಬೇಕು. ಡಾಕ್ಟರ್ ಅವಾಗ ಎಕ್ಸ್ರೇ ಮಾಡಿ ಅಬ್ಸರ್ವೇಷನ್ ಇಟ್ಕೋತಾರೆ. ಅಬ್ಸರ್ವೇಷನ್ ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಯಾವಾಗ ಈ ಪಾಪು ಮಲ ಪಾಸ್ ಮಾಡುತ್ತೆ, ಯಾವಾಗ್ಲೂ ಆ ಮಲನ ಹಿಡಿದಿಟ್ಕೊಂಡು ನೋಡ್ಬೇಕು, ಟಾಯ್ಲೆಟ್ ಅನ್ನು ನೋಡ್ತಾ ಇರಬೇಕು, ಅದ್ರಲ್ಲಿ ಕಾಯಿನ್ ಬಂದಿದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಈ ರೀತಿ ಕಂಟೆಂಟ್ಗಾಗಿ ನನ್ನ ಪೇಜ್ ಫಾಲೋ ಮಾಡಿ. ಧನ್ಯವಾದ.